ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ ಮರ್ಯಾದೆ ಬೇರೆ, ನನ್ ಮರ್ಯಾದೆ ಬೇರೆ. ಓ, ನಿಮ್ ತಂಗಿ ಹತ್ರ ಮಾತಾಡಬಾರ್ದು ನೋಡಬಾರ್ದು ಅಂತ ಹೇಳಿದಕ್ಕೆ ಈ ರೀತಿ ಅವಳ ಪರವಾಗಿ ನಿಲ್ತಾ ಇದ್ದೀರಾ? ಅವಳೇ ನಿಮ್ಗೆಲ್ಲ. ಅವಳಿಗೋಸ್ಕರ, ಅವಳ ಗಂಡನ್ಗೋಸ್ಕರ ಇಡೀ ಆಸ್ತಿನ ಬಿಟ್ಕೊಟ್ರಿ. ಅವಳ ಪರವಾಗಿ ನಿಂತು ಸುಳ್ಳು ಸಾಕ್ಷಿನೂ ಹೇಳಿದ್ರಿ. ಇವಾಗ ಅಧ್ಯಕ್ಷ ಸ್ಥಾನನೂ ಬಿಟ್ಕೊಡ್ತಾ ಇದ್ದೀರಾ. ಒಟ್ನಲ್ಲಿ ನಿಮ್ ತಂಗಿ ಮೇಲಿರೋ ಕುರುಡು ಪ್ರೀತಿಯಿಂದ ಇಡೀ ಊರ್ ನಾಶ ಮಾಡ್ಬೇಕು ಅಂತಿದ್ದೀರಾ ಅಲ್ವಾ? ಏನ್ ನಿನ್ ಮಾತಿನ ಅರ್ಥ? ಇಡೀ ಊರು ಇವತ್ ನೆಮ್ಮದಿಯಾಗಿ ಉಸಿರಾಡ್ತಿದೆ ಅಂತಂದ್ರೆ ಅದಕ್ ಕಾರಣ ನೀವು ಅಂತ ಅರ್ಥ. ಇಡೀ ಊರೇ ನಿಮ್ಮನ್ನ ಅಧ್ಯಕ್ಷರು ಅಂತ ಸ್ವೀಕಾರ ಮಾಡಾಗಿದೆ. ಅವ್ರ ಆಸೆಗಳಿಗೆಲ್ಲ ತಣ್ಣೀರ್ ಎರಚಿ ಊರ್ನ ಸುಡ್ಗಾಡ್ ಮಾಡೋದ್ ಯಾವ ನ್ಯಾಯ ಮಾವ? ಪಂಚಾಯಿತಿ ಅಧ್ಯಕ್ಷ ಆಗಕ್ಕೆ ಆ ಇಂದ್ರನ್ಗೆ ಏನ್ ಅರ್ಹತೆ ಇದೆ? ಸರಿ, ಅರ್ಹತೆ ಇದೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಅವ್ನ ಎಲೆಕ್ಷನ್ ನಿಂತ್ರೆ ಯಾರು ಓಟ್ ಹಾಕ್ತಾರೆ? ಅದೂ ಸರಿ, ಓಟ್ ಹಾಕ್ತಾರೆ ಅಂತಾನೂ ಅನ್ಕೊಳ್ಳೋಣ. ಅವನು ಅಧ್ಯಕ್ಷ ಆದ್ರೆ ಈ ಊರ್ಗೆ ಒಳ್ಳೇದ್ ಮಾಡ್ತಾನೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ಯಾಕೆ ಒಳ್ಳೇದ್ ಮಾಡಲ್ಲ? ಅವಕಾಶ ಕೊಟ್ರೆ ತಾನೆ ಅವನು ಒಳ್ಳೇದ್ ಮಾಡ್ತಾನೋ ಕೆಟ್ಟದ್ ಮಾಡ್ತಾನೋ ಅಂತ ಗೊತ್ತಾಗೋದು. ಅವನ ಮೇಲೆ ನಂಬಿಕೆ ಇಟ್ಟು ನಾನು ನನ್ನ ತಂಗಿನೇ ಕೊಟ್ಟಿದ್ದೀನಿ. ಓ, ಅದೇ ಇಂದ್ರ ನಿಮ್ ತಂಗಿನ ಎಷ್ಟು ಸಲ ಅಯ್ಯೋ ಅಂತ ಅನ್ಸಿದ್ದೇನೆ ಅನ್ನೋದು ನೆನ್ಪಿದ್ಯಾ ನಿಮ್ಗೆ? ಇನ್ನ ಯಾವ ನಂಬಿಕೆ ಮೇಲೆ ಮಾತಾಡ್ತಿದ್ದೀರಾ ನೀವು? ನಿಮ್ಮನ್ನೇ ಸಾಯ್ಸಕ್ ಬಂದಿರೋನ್ ಮೇಲೆ ಇನ್ನ ನಂಬಿಕೆ ಸತ್ತಿಲ್ವಾ ನಿಮ್ಗೆ? ಅದು ಸಾಯೋದು ಇಲ್ಲ, ನಾನು ಎಲೆಕ್ಷನ್ ನಿಲ್ಲೋದು ಇಲ್ಲ. ಶಿವರಾಜು, ಆತರದಲ್ಲಿ ಏನೇನೋ ನಿರ್ಧಾರ ತಗೋಬೇಡಪ್ಪ. ಯೋಚನೆ ಮಾಡಿ ನಿರ್ಧಾರ ಮಾಡು.